ಕತ್ತೆಯ ಸಂಗೀತ ಕಚೇರಿ. ಬಹಳ ಕಾಲದ ಹಿಂದೆ ಒಂದು ಕಾಡಿನಲ್ಲಿ ಒಂದು ಕತ್ತೆ ಹಾಗೂ ಒಂದು ನರಿ ವಾಸ ಮಾಡುತ್ತಿದ್ದವು. ಇವೆರಡು ಬಹಳ ಒಳ್ಳೆ ಮಿತ್ರರಾಗಿದ್ವು. ಇವು ಆಹಾರವನ್ನು ಜೊತೆಗೆ ಸೇರಿ ಹುಡುಕ್ತಿದ್ವು. ಒಂದಿನ ಕತ್ತೆ ಹೇಳ್ತು, ಇವತ್ತು ನನಗೆ ಕಲ್ಲಂಗಡಿ ತಿನ್ನೋ ಆಸೆ ಆಗಿದೆ ಕಣೋ, ನಡಿ ಕಲ್ಲಂಗಡಿ ತೋಟ ಹುಡ್ಕೋಣ. ಸರಿ, ನರಿ ಮತ್ತು ಕತ್ತೆ ತೋಟ ಹುಡುಕ್ತಾ ನಡೆದವು. ದೂರ ಸಾಗಿದ್ಮೇಲೆ ಒಂದು ಕಲ್ಲಂಗಡಿ ಹಣ್ಣಿನ ತೋಟ ಕಂಡುವು. ರಾತ್ರಿ ಆಗದನ್ನೇ ಕಾಯ್ತಾ ಕುಳಿತಿದ್ವು. ಏಕೆಂದ್ರೆ ಇವು ತೋಟಕ್ಕೆ ನುಗ್ಗೋದನ್ನ ಯಾರು ನೋಡ್ದಿರ್ಲಿ ಅಂತ. ಆಗ ಕತ್ತೆ ಹೇಳ್ತು, ಈ ತೋಟದ ಕಲ್ಲಂಗಡಿ ಅದೆಷ್ಟು ಚೆನ್ನಾಗಿದೆ ನೋಡು, ನಾನಂತೂ ಹೊಟ್ಟೆ ತುಂಬಾ ತಿಂತೀನಪ್ಪ. ಆಹಾ, ಕತ್ತೆಗೆ ಖುಷಿನೋ ಖುಷಿ. ತಿಂದಾಯ್ತಲ್ಲಯ್ಯ ಮಹಾರಾಯ, ನಡಿಯೋ, ಇನ್ನು ನಾವು ಕಾಡಿಗೆ ಹೋಗೋಣ. ಇಷ್ಟು ಬೇಗ ಕಾಡಿಗೆ ಹೋಗೋದ? ಏನಯ್ಯ ಅಂತ ಕಟ್ಟೆ ಹಾಕೋ ಕೆಲಸ ಇರೋದು ಅಲ್ಲಿ. ನೋಡು, ಎಂತ ತಣ್ಣನೆ ಗಾಳಿ ಬೀಸ್ತಾ ಇದೆ, ಹುಣ್ಣಿಮೆ ಚಂದ್ರನ ಬೆಳಕು ಬೀರ್ತಾ ಇದೆ, ನಕ್ಷತ್ರಗಳು ಮಿನಿಮಿ ಮಿನಿಮಿ ಮಿನ ಅಂತ ಮಿನಗ್ತಾ ಇದೆ. ನಾನಂತೂ ಇಷ್ಟು ಬೇಗ ಇಲ್ಲಿಂದ ಕಾಡಿಗೆ ಬರೋದಿಲ್ಲ ಕಣಯ್ಯ. ಇಷ್ಟು ಒಳ್ಳೆ ಕಲ್ಲಂಗಡಿ ತಿಂದು ನನ್ನ ಮನಸ್ಸು ತುಂಬಾ ಖುಷಿಯಾಗಿದೆ. ನನಗೀಗ ಒಂದು ಒಳ್ಳೆ ಹಾಡು ಆಡಬೇಕು ಅನ್ನಿಸ್ತಿದೆ ಕಣಯ್ಯ. ಹಾಡ್ತೀನಿ ಕೇಳು. ನಿಲ್ಸಯ್ಯ ನೀನ್ ಕಿರ್ಚಾಟ, ಮೂರ್ಖ, ಶಬ್ದ ಮಾಡ್ಬೇಡ. ನಿನ್ ಕಂಠ ಕೇಳಿ ಜನ ಎತ್ ಬಂದಾರು. ಯಾರಾದ್ರೂ ಬಂದ್ರೆ ನಿನ್ನ ತಿಥಿ ಮಾಡ್ಬಿಡ್ತಾರೆ ಅಷ್ಟೇ. ಮುಚ್ಚೋ ನಿನ್ ಬಾಯಿ. ವಿವೇಕಿ, ನನ್ನ ಹಾಡನ್ನು ಕೇಳಿ ಕಿರ್ಚಾಟ ಅಂತೀಯಾ? ನನಗ್ ಗೊತ್ತು, ನನ್ನ ಕಂಠದ ಮಾಧುರ್ಯ ಕೇಳಿ ನಿನಗೆ ಹೊಟ್ಟೆ ಹೋಗಿ. ಯಾಕಂದ್ರೆ ನಿನಗೆ ನಂತರ ಹಾಡೋದು ಬರೋದಿಲ್ವಲ್ಲ. ನೀನೇ ಹಾಡುಗಾರನ ನಂತರ, ನಮ್ದು ಸಂಗೀತಗಾರ ವಂಶ. ಸರಿನಪ್ಪ, ನನ್ ತಪ್ಪಾಯ್ತು. ನೀನ್ ಬೇಕಾದ್ರೆ ಇಲ್ಲೇ ಹಾಡ್ತಾ ಇರು. ನಾನು ತೋಟದ ಆಚೆ ನೀನ್ ಕಾಯ್ತಾ ಇರ್ತೀನಿ. ಶುರು ಹಚ್ಕೋ, ನಾ ಹೊರಟೆ. ಇವನೊಬ್ಬ ಶುದ್ಧ ತರಲೆ. ತ್ವಾಟದಲ್ಲಿ ಒಂದು ಕತ್ತೆ ಕಲ್ಲಂಗಡಿ ಅಂತಿದ್ದಾರೆ. ಕತ್ತೆ ಕಿರ್ಚಿ ಕೆಳಗ್ ಬಿತ್ತು. ಸತ್ತೋಯ್ತು ಅಂತ ತಿಳ್ಕೊಂಡ್ ಜನ ವಾಪಸ್ ಹೋದ್ರು. ಎಂಥ ಕೆಲಸ ಮಾಡ್ಕೊಂಡಯ್ಯ. ನಾನ್ ನಿನಗೆ ಎಷ್ಟು ಹೇಳಿದ್ರೂ ಕೇಳಿದ್ದಲ್ಲ. ಯಾವತ್ತೂ ನನ್ನ ಮಾತು ಕೇಳೋದೇ ಇಲ್ಲ ನೀನು. ಕೆಂಸಯ್ಯ, ಇದು ನಂದೇ ತಪ್ಪು. ನಿನ್ನ ಮಾತು ನಾನು ಕೇಳ್ಬೇಕಾಗಿತ್ತು. ಇನ್ನು ಮುಂದೆ ನಾನು ಯಾರೇ ಬುದ್ಧಿ ಹೇಳಿದ್ರು ತಪ್ಪದೆ ಕೇಳ್ತೀನಿ ಕಣಯ್ಯ, ತಪ್ಪದೆ ಕೇಳ್ತೀನಿ. ಈ ಕಥೆಯ ತಾತ್ಪರ್ಯ ಏನಪ್ಪಾ ಅಂದ್ರೆ, ಬುದ್ಧಿವಂತರು ಒಳ್ಳೆ ಸಲಹೆ ಕೊಟ್ಟಾಗ ನಾವು ಅದನ್ನ ತಪ್ಪದೆ ಸ್ವೀಕರಿಸಬೇಕು.